ಸ್ನೇಹಿತರೆ ಹಿಂದೆ ನೋಡ್ಬೋದು ಇದೇ ಅನ್ನಲಕ್ಷ್ಮಿ ಹೋಟೆಲು. ಸೊ ನಮ್ಮ ಬೈರಾನ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ತುಂಬ ಅಂದರೆ ತುಂಬ ಹೊಟ್ಟೆ ಹಸುವಾಗ್ತಿದೆ, ಫುಲ್ ಟಯರ್ಡು. ಏನಕ್ಕಂದರೆ 2 o'clock ಎದ್ದು ರೆಡಿ ಆಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಷ್ಟು ದೂರ ಬಂದಿದ್ದೀನಿ. ಹೋಟೆಲ್ ಇದೆ. ಓಹೋ ಚೆನ್ನಾಗಿದೆ ಪ್ಲೇಸು. ಬೇಕ್ರಿ ಐಟಮ್ಸ್ ಎಲ್ಲ ಇದೆ. ಅನ್ನಲಕ್ಷ್ಮಿ ಅಂತ ಇದು ಫುಲ್ ಪ್ಯೂರ್ ವೆಜ್ಜು. ಇವತ್ತು ವರಲಕ್ಷ್ಮಿ ವ್ರತ ಅಲ್ವಾ, ಸೊ ಅದಕ್ಕೆ ನಾವು ವೆಜ್ಜು ಹುಡುಕಿದೆ. ಅವರು ರಿಜ್ವಾನ್ ಬ್ರೋ ಹೇಳಿದರು ಇಲ್ಲಿ ಚೆನ್ನಾಗಿದೆ ಅಂತ. ಸೊ ನೋಡೋಣ ಯಾವ ಥರ ಇರುತ್ತೆ. ಸೊ ಸ್ನೇಹಿತರೆ ಊಟ ಆರ್ಡರ್ ಮಾಡಿದ್ದೀನಿ. ಇಲ್ಲಿ ಅನ್ನಲಕ್ಷ್ಮಿ ಅಂತ ಚೆನ್ನಾಗಿದೆ, ಡೀಸೆಂಟ್ ಇದೆ. ನೀವು ಎಂಟ್ರೆನ್ಸ್ನಲ್ಲಿ ನೋಡ್ಬೋದು, ಚೆನ್ನಾಗಿದೆ. ಸೊ ಸ್ವಲ್ಪ ಅಭ್ಯಾಸ ಆಗಬೇಕು ಈ ಥರ ಸೋಲೋ. ಬಟ್ ತುಂಬ ಫೀಮೇಲ್ ರೈಡರ್ಸ್ನು ನೋಡಿದ್ದೀನಿ, ಲೈಕ್ ಅವರು ಸೋಲೋ ರೈಡ್ ಮಾಡಿ ಈ ಥರ ರೂಮ್ ತಗೊಂಡು ಅದೊಂಥರ ಅಭ್ಯಾಸ ಆಗಬೇಕು. ನೋಡಿ ಸ್ನೇಹಿತರೆ, ಊಟ ಒಂದು ಚಿಕ್ಕ ಸ್ವೀಟು ಮತ್ತು ಎಲ್ಲ ಪಾಪಾಡು, ಸಾಂಬಾರು, ಇಷ್ಟು ಅನ್ನ ಎಲ್ಲ ಕೊಟ್ಟಿದ್ದಾರೆ. ಟೇಸ್ಟ್ ಹಿಂಗಿರುತ್ತೆ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ ಫುಡ್ಡು ಚೆನ್ನಾಗಿದೆ, ನನಗೆ ಹಸುವಾಗ್ತಿದೆ. ಲಾಸ್ಟ್ನಲ್ಲಿ ಒಂದು ಸ್ವೀಟ್ ಕೊಟ್ಟರು, ಅದು ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟ್ ಇದೆ ನಿಜವಾಗೂ. ಈ ಥರ ಹೊಟ್ಟೆ ಹಸುವ ಟೈಮ್ನಲ್ಲಿ ಈ ಥರ ಫುಡ್ ಸಿಕ್ಕಿದರೆ ಸೌತ್ ಇಂಡಿಯನ್ ಮೀಲ್ಸು 147 rupees ಆಯಿತು. ರೀಸ್ನಬಲ್ ಇದೆ ಪ್ರೈಸಸ್. ಬಟ್ ಬೇರೆ ಫ್ರೈಡ್ ರೈಸಸ್ ಎಲ್ಲ ಸ್ವಲ್ಪ ಹೈ ಪ್ರೈಸಸ್ ಇದೆ. ಅದಕ್ಕಿಂತ ನೀವು ಸೌತ್ ಇಂಡಿಯನ್ ಮೀಲ್ಸು ಈ ಥರ ಪರೋಟ ಇರೋದು ಟ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಸಿಕ್ಕನ. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ದೀನಿ ನೋಡಿ. ಫುಲ್ಲು ಎಲ್ಲ ರೂಮೆಲ್ಲ ವಿಸಿಟ್ ಮಾಡಿದ್ದೀನಿ. ಸೊ ಇನ್ನೊಂದು ಟ್ಯಾಂಕ್ ಬ್ಯಾಗ್ ಒಂದೈತೆ ಮತ್ತು ಹೆಲ್ಮೆಟ್ ಹಾಕ್ಕೊಂಡು ಹೋಗೋದು. ಸೊ ಹಿಂದೆ ನೋಡ್ಬೋದು ಯಾವ ಥರ ಮಿಸ್ಟ್ ಆಗ್ತಿದೆ ಅಂತಾರೆ. ಬೆಳಗ್ಗೆ ಮಾರ್ನಿಂಗು ಹೋಗಿ ನಮ್ಮ ಬೈರಾಗೆ ಫುಲ್ ಅಲ್ಲಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಫುಲ್ಲು ಫಾಗ್ ಆಗಿಬಿಟ್ಟಿದೆ, ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ. ಸಕ್ಕತ್ತಾಗಿದೆ ವ್ಯೂ ಮಾತ್ರ, ಒಳ್ಳೆ ವ್ಯೂ. ಒಂದ್ಸಲ ನಿಮಗೆ ವ್ಯೂ ತೋರಿಸ್ತೀನಿ ನಾವು. ಫುಲ್ಲು ಏನಿಲ್ಲ ಇದೆ, ಫುಲ್ಲು. ಬಾಯ್ ಬಾಯ್. ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಈಗ ಕರೆಕ್ಟ ಒಂದು 8:20 ಆಗ್ತಿದೆ. ಇವತ್ತು ಶನಿವಾರ 17th. ಸಿಕ್ಕಾಪಟ್ಟೆ ತಂಡಕ್ಕಿದೆ ಸ್ನೇಹಿತರೆ. ಹಿಂಗೋಗಿ ಫಾಗ್ ಏನಾಗಲ್ಲ. ಸೊ ಇನ್ಸೈಡು ವಿಪ್ರೋದು ಹಾಕಿಸಿದ್ದೀನಿ ಅಲ್ವಾ, ಸೊ ಪ್ರಾಬ್ಲಮ್ ಏನಿಲ್ಲ. ಕೋಲ್ಡ್ ಸ್ಟಾರ್ಟ್ ಮಾಡಿಬಿಟ್ಟು ಬೆಳಗ್ಗೆ ಮಾರ್ನಿಂಗು ಬಾಯ್ ಬಾಯ್ ಕೂನೂರ್, ಮತ್ತೆ ಸಿಕ್ಕಣ. ಒಳ್ಳೆ ಎಕ್ಸ್ಪೀರಿಯೆನ್ಸು ಸ್ನೇಹಿತರೆ. ಈಗ ಪ್ರಯಾಣ ಎಲ್ಲಿಗಂದರೆ ದೊಡ್ಡ ಬೆಟ್ಟ ಅಂತ ಇದೆ. 38 minutes, ಆಲ್ಮೋಸ್ಟ್ ಒಂದು 40 minutes ತಿಳ್ಕೊಳ್ಳಿ. 22 kilometers ತೋರಿಸ್ತಾ ಇದೆ. ಓಹೋ, ಇಲ್ಲಿ ಬಸ್ ಸ್ಟ್ಯಾಂಡ್ ಬೇರೆ ಐತೆ. ಇನ್ ಕೇಸ್ ಯಾರಾದರೂ ಬರಬೇಕಂದ್ರೆ ಇಲ್ಲಿನೂ ಬರ್ಬೋದು. ಇಷ್ಟು ದೂರ ಬಂದುಬಿಟ್ಟು ಯಾವುದು ನೋಡ್ತಾ ಇಲ್ಲ ಅಂದರೆ ಬೇಜಾರಾಗ್ತಿದೆ. ದೊಡ್ಡ ಬೆಟ್ಟ ಪೀಕ್ ಅಂತ ಚೆನ್ನಾಗಿದೆ ಅಂತ ಇವರು ಲೋಕಲ್ ಅವರು ಹೇಳಿದರು. ಅದು ಹೋಗಿ ನೋಡೋಣ.
ಏನೋ ಫಾಗ್ ಆಗ್ತಿದೆ. ಐ ಥಿಂಕ್ ಇದು ವಿಪ್ರೋದು ಆ್ಯಂಟಿ ಫಾಗು ಸಖತ್ತ ವರ್ಕೌಟ್ ಆಗಿದೆ ನನಗೆ. ಇಲ್ಲಿ ಮೇಲೆ ಏನೂ ಆಗ್ತಿಲ್ಲ, ಈ ಕೆಳಗಡೆ ಸ್ವಲ್ಪ ಆಗ್ತಿದೆ. ಏನೋ ಲೈಫ್ ಆಗಿದೆ ಅನ್ಕೊತೀನಿ. ಆಲ್ಮೋಸ್ಟು 9 months ಆಗಿದೆ. ಹಾ ಓಹೋ ಯಪ್ಪ ಸ್ನೇಹಿತರೆ, ಈ ವ್ಯೂ ನೋಡಿ ಹೆಂಗಿದೆ. ಇದು ಡೀಪ್ ಫಾರೆಸ್ಟ್. ಇದು ಡೀಪ್ ಫಾರೆಸ್ಟ್ನಲ್ಲಿ ಮಧ್ಯದಲ್ಲಿ ರೋಡು ಹೆಂಗಿದೆ. ಬೆಳಗ್ಗೆ ಮಾರ್ನಿಂಗ್ ಈಗ 8:40 ಆಗ್ತಿದೆ ಟೈಮು ಎಕ್ಸಾಕ್ಟ್ಲಿ. ಆಹಾ, ಇದಕ್ಕಿಂತ ಸೀನ್ರಿ ಕ್ಯಾಪ್ಚರ್ಸ್ ಇನ್ನೇನು ಬೇಕಿತ್ತು ಸ್ನೇಹಿತರೆ, ನೀವೇ ಹೇಳಿ. ಓ ಗಿಡಿಗ ನಿಜವಾಗೂ ಎದುರ್ಕೊಂಡೆ ಫ್ರೆಂಡ್ಸ್. ಏನೋ ಬಂದ್ಬಿಟ್ಟಿದೆ ತಪ್ಪ ಅಂತ. ಈ ಥರ ನೈಸ್ ಇರುತ್ತೆ ಅಲ್ವಾ, ಅದನ್ನ ನಾನು ಹೇಳ್ತಿದ್ದು. ವಾ ಯಪ್ಪ, ಲೈಟ್ ಆನ್ ಮಾಡಲೇಬೇಕು. ಆನ್ ಆಗಿದೆ ಇದು. ಆನ್ ಆಗಿದೆ ಅನ್ಕೊಂತೀನಿ. ಇದೇ ಪ್ಲೇಸ್ ಸ್ನೇಹಿತರೆ, ನಾನು ಆ್ಯಕ್ಚುಲಿ ಹೇಳಿದ್ದು ನಿನ್ನೆ ಒಂದು ವ್ಯೂ ಮಾಡಿದ್ದೀನಲ್ಲ, ಸೊ ಮತ್ತೆ ಅದೇ ಪ್ಲೇಸ್ಗೆ ಬಂದಿದ್ದೇನೆ. ನೋಡ್ದ ಒಬ್ಬ ಸ್ನೇಹಿತರೆ, ಇಷ್ಟು ಕಷ್ಟಪಟ್ಟು ನಾನು ಓಪನ್ ಆಗಿ ಹೇಳ್ತೀನಿ, ಸಾಲ ತಗೊಂಡೆ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಕರ್ನಾಟಕ ಅವರು ದಯವಿಟ್ಟು ಸಪೋರ್ಟ್ ಮಾಡಿರಿ. ಬಾ ಅಲ್ಲಿ ನೋಡಿ, ಅದೇ ನಿನ್ನೆ ಎಲ್ಲ ನೀವು ವಿಡಿಯೋನಲ್ಲಿ ಅದು ರೆಕಾರ್ಡ್ ಆಗಿದೆ ಏನೋ ಗೊತ್ತಿಲ್ಲ, ಬಟ್ ಫುಲ್ಲು ಕ್ಲೀನ್ ಮಾಡ್ತಿದ್ದಾರೆ. JCB ಹಾಕೊಂಡು ಈ ಸೈಡ್ನಲ್ಲಿ ಇರೋದು ಮಣ್ಣು, ಈ ಡ್ರೈ ಆಗಿರುತ್ತೆ ಅಲ್ವಾ, ವೇಸ್ಟ್ ಲೀವ್ಸು, ಅದೆಲ್ಲ ಕ್ಲೀನ್ ಮಾಡಿದ್ರು. ಇಲ್ಲೆಲ್ಲ ನೋಡಿ ಫುಲ್ಲು ಕ್ಲೀನ್ ಮಾಡಿದರು. ಸೊ ಸ್ನೇಹಿತರೆ, ಇದೇ ದೊಡ್ಡಬೆಟ್ಟ ಚೆಕ್ದು 20 rupees ಪೇ ಮಾಡಿಬಿಟ್ಟು ಹೋಗಬೇಕು. ಕಾರ್ಗೆ ಎಷ್ಟು ಏನೋ ಗೊತ್ತಿಲ್ಲ, 60 rupees ಅನ್ಕೊತೀನಿ. ಬ್ರದರ್, ಈ ಬ್ಯಾಗ್ನಲ್ಲಿ ಇದೆ, ತಗೊಳ್ಳಿ ಬ್ರದರ್. ಹಾಂ, ಹಿಂಗೆ ಎತ್ಕೊಂಗ. ದೊಡ್ಡಬೆಟ್ಟ ವೀಕ್ அப்படி உள்ளே வச்சுருங்க. தேங்க்யூ. ಅಯ್ಯಪ್ಪ, ಏನು ಮರಗಳು. ದೇವ್ರಿಗೆ ಒಂದು ದೊಡ್ಡ ಧನ್ಯವಾದಗಳು ಹೇಳಬೇಕು. ಏನು ಕ್ರಿಯೇಷನು ಪಾ. ಓಹೋ, ಇಲ್ಲಿ ನೋಡಿ. ನೋಡಿದ್ರಾ, ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಫುಲ್ ಹಿಂಗೆ ಬಿದ್ದು ಹಿಂಗೆ ಹೋಗಿದೆ. ಥ್ಯಾಂಕ್ ಯು.
ಭಯ ಆಗ್ತಾಯಿದೆ ರೀ. ಹೆಂಗಿದೆ ನೋಡಿ ಇದು, ಯಪ್ಪ. ಓ ಅದು ಹೋಗೋದು ದಾರಿ ಅದು. ಎಲ್ಲ ಫುಲ್ಲು ಸಿಕ್ಕಾಪಟ್ಟೆ ಆಗಿದೆ. ಅಯ್ಯಪ್ಪ, ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ ಇಲ್ಲಿ. ಹುಷಾರಾಗಿ ಲೆಫ್ಟ್ಲೇ ಇರಬೇಕಪ್ಪ. ಅಪ್ಪ ಏನ್ರಿ ಇದು? ಯಾವುದಪ್ಪ? ತಮಿಳ್ನಾಡು ರಿಸರ್ವಾಯರ್ಸ್ ಫಾರೆಸ್ಟ್ ಅಂತೆ. ಮೇಲೇನೆ ಹೋಗ್ಬೇಕಾ? ಏನು ಅರ್ಥ ಆಗ್ತಿಲ್ಲ. ಹಾಯ್ ಬ್ರದರ್, ಪೀಕ್ ಇದೆನಾ மேலே போகணுமா? மேலே நடக்கணும். எவ்வளோ நேரம்? ದೊಡ್ಡ ಬೆಟ್ಟ ವೆಲ್ಕಮ್ಸ್ ಯು. ಇದು ಹೊರಗಡೆ ಹೋಗ್ಬೇಕು ಅಂತ. ಒಂದು 5 minutes ವಾಕ್ ಇದೆ ಸ್ನೇಹಿತರೆ. ಒಂದು 200 meters ಇದೆ. ಎಲ್ಲ ಫುಲ್ ಶಾಪ್ಸ್ ಎಲ್ಲ ಇದೆ. ನೀರಿಗಿರಿ ಪ್ಲೇಸ್ ಅಂತ ಇದೆ. ಸೊ ಸ್ನೇಹಿತರೆ, ಇದು ದೊಡ್ಡ ಬೆಟ್ಟ ವ್ಯೂ ಪಾಯಿಂಟು. ಈಗ ಎಕ್ಸಾಕ್ಟ್ಲಿ 9:05 ಏನೋ ಆಗ್ತಿದೆ. ಇಲ್ಲಿ ನೋಡ್ಬೋದು. ಚೆನ್ನಾಗಿದೆ. ಫೋಟೋದಂತೀನಿ. ಸೊ ಸ್ನೇಹಿತರೆ, ದೊಡ್ಡ ಬೆಟ್ಟ ಪೀಕು ಸ್ವಲ್ಪ ಬರ್ಬೋದು ನೀವು. ಕೂನೂರಿಗೆ ಬಂದರೆ ದಯವಿಟ್ಟು ಈ ಪ್ಲೇಸ್ನ ಮರಿಬೇಡಿ. ಬಾ, ಎಷ್ಟು ಚೆನ್ನಾಗಿದೆ ನೋಡಿ ಇದು ಫುಲ್ಲು. ಬಾ, ಇದು ಎಕ್ಸಾಕ್ಟ್ಲಿ ದೊಡ್ಡ ಬೆಟ್ಟ ಪೀಕ್ ಅಂದರೆ ನೀವು ಕರೆಕ್ಟು ಒಂದು ಮಾರ್ನಿಂಗು 7 to 8 ಬಿಟ್ವೀನಲ್ಲಿ ಬನ್ನಿ. ನೀವು ನಿಜವಾಗೂ ವರ್ತು ಬರೋದು. ಬಟ್ ಪೀಕ್ ಮೇಲೆ ಅಷ್ಟೇನಿಲ್ಲ, ಜಸ್ಟು ಮಿಸ್ಟ್ ಬರ್ತಾ ಇರುತ್ತೆ ಅಷ್ಟೇ. ಅದು ಬಿಟ್ಟು ಏನಿಲ್ಲ. ಬಟ್ ಈ ರೋಡ್ನಲ್ಲಿ ಬರೋದು ನಿಮಗೆ ಒಳ್ಳೆ ಡೀಪ್ ಫಾರೆಸ್ಟ್ ಅಲ್ವಾ. ಇಲ್ಲಿ ನೋಡಿ ಎಷ್ಟು ತಿಕ್ಕಿದೆ ಅಂದರೆ ಅಷ್ಟು ತಿಕ್ಕಿದೆ ಫಾರೆಸ್ಟು. ಸೊ ಈ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಬೇಕಂದ್ರೆ ನೀವು ಖಂಡಿತಾಗೆ ಬರಲೇಬೇಕು. இது அந்த டீ ஃபேக்ட்ரி இருக்குது இல்லை மேலே வால்கர் ரோடு. ஓ, அதான் ஆர்மி சிம்பிள் இருக்குது இல்லை, அது பார்த்து. தேங்க்யூ. ಡಿಫೆನ್ಸ್ ಸರ್ವೀಸಸ್ ಸ್ಟಾಫ್ ಕಾಲೇಜ್ ದ ಮೆಡ್ರಾಸ್ ರೆಜಿಮೆಂಟ್ ಅಂತ ಇದೆ. ಹೊರತು ಬಂದಿದ್ದಕ್ಕೆ ಇದೆಲ್ಲ ನಮಗೆ ಗೊತ್ತಾಗಲ್ಲ. ಸೊ ನಾನು ಕ್ಯಾಮ್ರಾ ಆಫ್ ಮಾಡ್ತೀನಿ ಸ್ನೇಹಿತರೆ. ಇದು ಫುಲ್ಲು ಆರ್ಮಿ ಏರಿಯಾ, ಸಾಕು ತೋರಿಸಿದ್ದು. ಸೊ ಸ್ನೇಹಿತರೆ, ಯಾವ ಥರ ಇದೆ ನೋಡಿ. ದ ಮೆಡ್ರಾಸ್ ರೆಜಿಮೆಂಟಲ್ ಸೆಂಟರ್, ಶ್ರೀನಗೇಶ್ ಬ್ಯಾರಕೆಟ್ಸ್, ನಮಸ್ಕಾರಂ ತೆಲುಗಿನಲ್ಲಿ ಬರ್ತಿದ್ದಾರೆ. ವಾಹ್, ನೋಡಿ. ಟಫ್ ಟೈಮ್ಸ್ ನೆವರ್ ಲಾಸ್ಟ್, ಟಫ್ ಮೆನ್ ಡೂ. ಸಕ್ಕತ್ತಿದೆ. ಸೊ ಸ್ನೇಹಿತರೆ, ವೆಲ್ಲಿಂಗ್ಟನ್
ಯಾವ ಥರ ಇದೆ ನೋಡಿ ಪ್ಲೇಸಸ್. ಇದು ಸಖತ್ತ ಇದೆ. ಆ್ಯಕ್ಚುಲಿ ಸಖತ್ತ ಎಕ್ಸ್ಪ್ಲೈನ್ ಮಾಡಿದರು. ಒಂದೊಂದು ಟೀ ಅದರಲ್ಲಿ ಯಾವ ಥರ ವೇರಿಯನ್ಸ್ ಇರುತ್ತೆ ಅಂತ ನನಗೆ ಈಗಲೇ ಗೊತ್ತಾಯಿತು. ಅದು ಸಣ್ಣಗೆ ಒಂದು ವೈಟ್ ಥರ ಇದೆ, ಅದು ಬಂದುಬಿಟ್ಟು ವೈಟ್ ಟೀ ಅಂತೆ. ಅದು ಒಂದು ಸಾರಿ ಓಪನ್ ಆಗಿದ್ಮೇಲೆ ಅದು ಗ್ರೀನ್ ಟೀ ಆಗುತ್ತೆ ಅಂತೆ. ಆ್ಯಕ್ಚುಲಿ ಪ್ರಾಪರು ಈ ಲೈಕ್ ಮಡಿಕೇರಿ ಕೂರ್ಗು ಈ ಸೈಡ್ ಇರ್ತಾರಲ್ಲ ಅವ್ರಿಗೆಲ್ಲ ಇದು ಪ್ರಾಪರಾಗಿ ಚೆನ್ನಾಗಿ ಗೊತ್ತು. ಅಲ್ಲಿ ಟೀ ಕಾಫಿ ಎಲ್ಲ ಜಾಸ್ತಿ, ಬಟ್ ಅಲ್ಲಿ ಕಾಫಿ ಜಾಸ್ತಿ. ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಭಯಂಕರ ಮಿಸ್ಟು. ಒಂದು ಸೈಡು ಮಳೆನೂ ಬರ್ತಾ ಇದೆ. ಐ ಮೀನ್ ಆ ಫಾಗ್ ಇರುತ್ತೆ ಅಲ್ಲ, ಆ ಫಾಗ್ನಿಂದ ಬರೋ ನೀರೇ ಇದು. ಸಖತ್ತ ಇದೆಲ್ಲ. ಓ ಸಖತ್ತ ಇದೆ. ಅಯ್ಯೋ ರೋಡೇ ಕಾಣಿಸ್ತಾ ಇಲ್ಲ ನನಗೆ. ಸ್ನೇಹಿತರೆ, ಓಹೋ ನೋಡಿದ್ರಾ, ಫುಲ್ಲು ಹೆವಿ ಮಿಸ್ಟು, ಅದ್ರ ಜೊತೆಗೆ ಯಾವ ಥರ ಮಳೆ ಬರ್ತಾ ಇದೆ ನೋಡಿ. ಬಾ, ಚೆನ್ನಾಗಿದೆ ಅಲ್ಲ, ನೋಡ್ಕೊಳ್ಳಿ.
ಫುಲ್ಲು ವಾಹ್ ಹಾ. ಇಲ್ಲಿ ಗಾಡ್ ಸೆಕ್ಷನ್ನಲ್ಲಿ ಮೈಸೂರು ಹುಡುಗರು ಹೋಗ್ತಾ ಇದ್ದರು. ಅವರು ಸ್ವಲ್ಪ ಪರಿಚಯ ಆಗಿದ್ರು. ಸೊ ಅವರು ಸಬ್ಸ್ಕ್ರೈಬ್ ಮಾಡಿದರು. ಹೊಸಬ್ರು ನೋಡ್ತಿದ್ದಾರೆ. ನನ್ನ ಹೆಸರು ಹರಿನ್ ಅಂತ. ನಾನು ವೀಕೆಂಡ್ನಲ್ಲಿ ಮೋಟೋ ವ್ಲಾಗಿಂಗ್, ಟ್ರಾವೆಲಿಂಗ್, ಎಕ್ಸ್ಪ್ಲೋರಿಂಗ್ ಮಾಡ್ತಾ ಇರ್ತೀನಿ. ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ದೇವಸ್ಥಾನಲ್ಲಿ ಇರೋ ಒಂದು ಗಂಟೆ, ಅದೇ ಥರ ನಮ್ಮ ಚಾನಲ್ನಲ್ಲಿ ಒಂದು ಗಂಟೆ ಇರುತ್ತೆ. ಸೊ ನೋಟಿಫಿಕೇಷನ್ ಟಂಗ್ ಅಂತ ಓದ್ಬಿಡಿ, ನಿಮ್ಗೆ ಮಿಸ್ ಆಗಲ್ಲ. ಸೊ ಆದಷ್ಟು ಸಪೋರ್ಟ್ ಮಾಡಿ. ಮತ್ತೊಂದು ವೀಡಿಯೋನಲ್ಲಿ ಸಿಕ್ಕಣ. ನಾನು ನಿಮ್ಮ ಹರಿನ್, ಸೈನಿಂಗ್ ಆಫ್. ಬಾಯ್.